ಉಗ್ರರ ದಾಳಿಯ ಪ್ರತೀಕಾರವಾಗಿ ನಡೆದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಗರ್ವಭಂಗ ಮಾಡೋದಕ್ಕೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅನೇಕ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಗೆ ನೆರವಾಗಿವೆ. ಈ ಮೂಲಕ ಭಾರತದ ಮಿಲಿಟರಿ ಶಕ್ತಿ ಸಾಮರ್ಥ್ಯವನ್ನು ಹೊರ ಜಗತ್ತಿಗೂ ಕೂಡ ತೋರಿಸಿಕೊಟ್ಟಂತಾಗಿದೆ. ಹೀಗಾಗಿಯೇ ಈ ಬಾರಿಗೆ ಪಾಕಿಸ್ತಾನದ ಮೇಲಿನ ದಾಳಿಯನ್ನು ಆತ್ಮನಿರ್ಭರ ಭಾರತದ ಶಕ್ತಿಯ ಅನಾವರಣ ಅಂತ ಬಣ್ಣಿಸಲಾಗ್ತಾಗಿದೆ. ಪಾಕಿಸ್ತಾನದ ಮಿಲಿಟರಿ ನೆಲೆ ಉಗ್ರರ ನೆಲೆಗಳನ್ನು ನಾಶ ಮಾಡುವ ಜೊತೆಗೆ ಗಡಿಯಾಚೆಯೊಂದಿಗಿನ ತೂರಿ ಬಂದಂತಹ ಎಲ್ಲ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ ಈ ದೇಶೀಯ ಶಸ್ತ್ರಾಸ್ತ್ರಗಳು ಮಹತ್ವದ ಪಾತ್ರವನ್ನು ವಹಿಸಿವೆ. ಬ್ರಹ್ಮೋಸ್ ಕ್ಷಿಪಣಿಯಾಗಿರಬಹುದು, ಜೊತೆಗೆ ಆಕಾಶ ವಾಯು ರಕ್ಷಣಾ ವ್ಯವಸ್ಥೆಗಳು ಪಾಕ್ ಸೇನೆಯಲ್ಲಿ ನಡುಕ ಸೃಷ್ಟಿ ಮಾಡಿವೆ. ಇದರ ಜೊತೆಗೆ ರಷ್ಯಾ ಕೊಟ್ಟಂತಹ ಒಂದು S-400 ಅನ್ನುವಂತಹ ಡಿಫೆನ್ಸ್ ಸಿಸ್ಟಮು ಪಾಕಿಸ್ತಾನಕ್ಕೆ ದೊಡ್ಡ ಹೀನಾಯ ಸೋಲು ಅನ್ನುವಂತಹ ಕಟ್ಟಿಟ್ಟ ಬುತ್ತಿಯನ್ನು ಅನ್ನುವಂತಹ ಒಂದು ಸಂದೇಶವನ್ನು ರವಾನೆ ಮಾಡಿತ್ತು. ಹಾಗಾದರೆ ಯಾವ್ಯಾವ ಅಂದರೆ ಬ್ರಹ್ಮೋಸ್ ಕ್ಷಿಪಣಿಗಳು ಆಗಿರಬಹುದು, ಈ ಆಕಾಶ ವಾಯು ರಕ್ಷಣಾ ವ್ಯವಸ್ಥೆ ಇವೆರಡೂ ಕೂಡ ಭಾರತದಲ್ಲಿಯೇ ಅಭಿವೃದ್ಧಿ ಪಡಿಸಲಾಗಿರುವಂತಹ ಒಂದು ಶಸ್ತ್ರಾಸ್ತ್ರಗಳು. ಅದರ ಬಗ್ಗೆ ಮೊದಲನೇದಾಗಿ ಏನಂತಂದರೆ ಕೆಲವೊಂದಿಷ್ಟು ಯಾವ್ಯಾವ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್. ಉಕ್ರೇನ್ ಯುದ್ಧದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದ್ದಂತಹ ಈ ರೀತಿಯ ಡ್ರೋನ್ಗಳನ್ನು ಭಾರತ ಬಳಸಿದ್ದು ಇದೇ ಮೊದಲು. ಸುಮಾರು 5ರಿಂದ 10 kg ತೂಕದ ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲ ಈ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಈ ಡ್ರೋನ್ಗಳನ್ನು ಪಾಕಿಸ್ತಾನದ ಮೇಲಿನ ದಾಳಿಗೆ ಭಾರತ ಬಳಸಿಕೊಂಡಿತ್ತು. ಬೆಂಗಳೂರು ಮೂಲದ ಹಾಗೂ ಅದಾನಿ ಒಡೆತನದ ಆಲ್ಫಾ ಡಿಫೆನ್ಸ್ ಮತ್ತು ಇಸ್ರೇಲ್ನ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಡ್ರೋನ್ಗಳನ್ನು ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಂಡಿತ್ತು. ವಿಮಾನದ ರೀತಿಯ ಆಕಾಶದಲ್ಲಿ ಹಲವಾರು ಗಂಟೆಗಳ ಕಾಲ ಹಾರಾಟ ಮಾಡುವಂತಹ ಈ ಡ್ರೋನ್ಗಳು ದಾಳಿಯನ್ನು ಗುರುತಿಸಿ ಧ್ವಂಸವನ್ನು ಮಾಡುತ್ತವೆ. ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸುವಂತಹ ಸಿಸ್ಟಮ್ ಅನ್ನು ಹೊಂದಿದೆ ಈ ಒಂದು ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ನೂರ್ ಖಾನ್ ಸೇರಿದಂತೆ ಹಲವಾರು ಏರ್ ಬೇಸ್ಗಳ ಮೇಲೆ ದಾಳಿ ನಡೆಸುವುದಕ್ಕೆ ಈ ದೇಶಿ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿ ಬಳಸಲಾಗಿದೆ ಅಂತ ಈಗಾಗಲೇ ವಾಯುಸೇನೆಯ ಮುಖ್ಯಸ್ಥರು ಹೇಳಿದ್ದಾರೆ. ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಈ ಕ್ಷಿಪಣಿ ಪಾಕಿಸ್ತಾನಕ್ಕೆ ದೊಡ್ಡ ನಡುಕವನ್ನು ಹುಟ್ಟಿಸಿದೆ. ಈ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಹೊರಬರುವ ವೇಳೆ ಅದನ್ನು ಪತ್ತೆ ಹಚ್ಚುವ ರಡಾರ್ ಮತ್ತು ಅದರ ದಾಳಿಯನ್ನು ತಡೆಯುವುದಕ್ಕೆ ಯಾವ ರಡಾರ್ ಸಿಸ್ಟಮ್ಗೂ ಕೂಡ ಇಲ್ಲ ಅನ್ನುವಂತಹ ಸಂದೇಶವನ್ನು ಈಗ ಇದೇ ಬ್ರಹ್ಮೋಸ್ ಕ್ಷಿಪಣಿ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ. ಇನ್ನು D4 ಆ್ಯಂಟಿ ಡ್ರೋನ್ ಸಿಸ್ಟಮ್. D4 ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಂತಂದರೆ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ತಡೆಯುವ ಮತ್ತು ನಾಶ ಮಾಡುವಂತಹ ಈ D4 ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿರೋದು DRDO. ಪಾಕಿಸ್ತಾನ ಹಾರಿಸಿದಂತಹ 100 ಡ್ರೋನ್ಗಳನ್ನು ಗಡಿಯುದ್ದಕ್ಕೂ ಗುರುತಿಸಿ ನಾಶ ಮಾಡಿದಂತಹ ಕೀರ್ತಿ ಇದೇ D4 ಆ್ಯಂಟಿ ಡ್ರೋನ್ ಸಿಸ್ಟಮ್ಗೆ ಸಲ್ಲತ್ತೆ. ನಿನ್ನೆ ಅಷ್ಟೇ ಹೇಳ್ತಾ ಇದ್ರು ಸೇನಾಧ್ಯಕ್ಷರು 400ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಡ್ರೋನ್ಗಳನ್ನು ಗಡಿಯಾಚೆಗೆ ಬರೋದಕ್ಕೂ ಕೂಡ ಬಿಡದಂತಹ ಸಿಸ್ಟಮನ್ನು ಹೊಂದಿತ್ತಂತಂದರೆ ಆ ಒಂದು ಕಾರ್ಯವನ್ನು ಮಾಡಿದ್ದು ಇದೇ D4 ಆ್ಯಂಟಿ ಡ್ರೋನ್ ಸಿಸ್ಟಮ್. ಇನ್ನು ಆಕಾಶ ವಾಯು ರಕ್ಷಕ ವ್ಯವಸ್ಥೆ ಅಂದರೆ ಆಕಾಶ ಅನ್ನುವಂತಹ ಮಿಸೈಲ್ ಅಥವಾ ಆಕಾಶ ಕ್ಷಿಪಣಿಯನ್ನು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ HAL ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಇದೊಂದು ಸಂಪೂರ್ಣವಾಗಿ ಆಟೋಮೇಟೆಡ್ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಶತ್ರುಗಳು ಹಾರಿಬಿಡುವಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಇದು ಆಕಾಶ ಹೊಂದಿದೆ. S-400 ಜೊತೆಗೆ ಇದನ್ನು ನಿಯೋಜನೆ ಮಾಡಲಾಗಿತ್ತು. ಹಾಗಾಗಿ ಪಾಕಿಸ್ತಾನದ ಕೆಲವೊಂದಿಷ್ಟು ಕ್ಷಿಪಣಿಗಳನ್ನು ಮೇಡ್ ಇನ್ ಚೀನಾ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದ್ದು ಇದೇ ದೇಶೀಯವಾಗಿ ನಿರ್ಮಿಸಲಾಗಿರುವಂತಹ ಕೆಲವೊಂದಿಷ್ಟು ಕ್ಷಿಪಣಿಗಳು ಮತ್ತು ಡ್ರೋನ್ ಸಿಸ್ಟಮ್ಗಳು. ಹೀಗಾಗಿ ಏನಾಗಿದೆ ಅಂತಂದರೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಏನು ನಡುಕ ಶುರುವಾಗಿದೆ, ಈಗ ಮುಂದೆ ಇವ್ರ ಜೊತೆ ಯುದ್ಧ ಮಾಡಿದ್ರೆ ಆಗಲ್ಲ, ಯಾಕಂತಂದರೆ ದೇಶೀಯ ಶಸ್ತ್ರಾಸ್ತ್ರಗಳನ್ನು ಇವರು ಬಲಪಡಿಸಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಇದೆಲ್ಲದರ ಜೊತೆಗೆ ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳ ಶಕ್ತಿ ಈಗ ವಿಶ್ವದ ಮುಂದೆ ಜಗಜ್ಜಾಹೀರಾಗಿದೆ. ಈಗ ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಶಸ್ತ್ರಾಸ್ತ್ರಗಳ ಬೇಡಿಕೆಯೂ ಕೂಡ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳು, ಚಿಕ್ಕ ಪುಟ್ಟ ರಾಷ್ಟ್ರಗಳಿಗೆ ಈಗ ಭಾರತವೂ ಕೂಡ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಒಡಂಬಡಿಕೆ ಅಥವಾ ಏನಂತಂದರೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಅಂದರೆ ಒಡಂಬಡಿಕೆಗಳನ್ನು ಅಥವಾ
ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳು ಇದೆ. ಈಗಾಗಲೇ ಫೋನ್ಗಳು ಬರ್ತಾ ಇದ್ದಾವಂತೆ, ನಮಗೂ ಕೂಡ ಬ್ರಹ್ಮೋಸ್ ಕೊಡಿ ಅಥವಾ ನಮಗೂ ಕೂಡ ಆಕಾಶ ಕ್ಷಿಪಣಿಯನ್ನು ಕೊಡಿ, ಡ್ರೋನ್ ಸಿಸ್ಟಮ್ಗಳನ್ನು ನಮಗೂ ಕೂಡ ಕೊಡಿ ಅಂತ ಬೇರೆ ಬೇರೆ ರಾಷ್ಟ್ರಗಳಿಂದ ಈಗ ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂತಹ ವರದಿಗಳು ಈಗ ಬರ್ತಾ ಇದೆ. ಇನ್ನು ಮುಂದಿನ ಸುದ್ದಿ ಏನಂತಂದರೆ, ಭಾರತದ ಮೇಲೆ ದಾಳಿಗೆ ಚೀನಾ ಮತ್ತು ಟರ್ಕಿ ಅಸ್ತ್ರ ಬಳಕೆ ಮಾಡಿಕೊಂಡಿತ್ತಲ್ಲ, ಅದಕ್ಕೀಗ ವಿರೋಧಗಳು ಕೇಳಿ ಬರ್ತಾಗಿದೆ. ಭಾರತ ಧ್ವಂಸ ಮಾಡಿದಂತಹ ಪಾಕ್ ಶಸ್ತ್ರಾಸ್ತ್ರ ಪ್ರದರ್ಶನ ನಮ್ಮ ಏರ್ಫೀಲ್ಡ್ ಗುರಿ ಮಾಡೋದು ಸುಲಭ ಅಲ್ಲ ಅಂತ ಭಾರತ ಹೇಳಿಕೆಯನ್ನು ಕೊಟ್ಟಿದೆ. ಈಗಾಗಲೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಭಾರತದ ಮೇಲೆ ದಾಳಿ ನಡೆಸುವುದಕ್ಕೆ ಪಾಕಿಸ್ತಾನ, ಚೀನಾ ಮತ್ತು ಟರ್ಕಿ ನಿರ್ಮಿತ ಶಸ್ತ್ರಾಸ್ತ್ರ ಬಳಸ್ತಾ ಇತ್ತು ಅಂತ ಭಾರತೀಯ ಸೇನೆ ಇದೇ ಮೊದಲ ಬಾರಿಗೆ ಬಹಿರಂಗಪಡಿಸಿದೆ. ಜೊತೆಗೆ ನಮ್ಮ ಏರ್ಫೀಲ್ಡ್ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆಯನ್ನು ಗುರಿ ಮಾಡುವುದು ಅಂದುಕೊಂಡಷ್ಟು ಸುಲಭ ಅಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಇದಲ್ಲದೆ ಭಾರತದ ಏರ್ಬೇಸ್ಗಳನ್ನು ನಾಶಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಪಾಕಿಸ್ತಾನ ಸೇನೆಯ ಆರೋಪವನ್ನು ಭಾರತೀಯ ಸೇನೆ ಹಿರಿಯ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ. ಪಾಕ್ ದಾಳಿಗೆ ಕುರಿತಂತೆ ಸೋಮವಾರ ಒಂದು ಮೀಟಿಂಗ್ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಮಾಡುತ್ತೆ, ಚೀನಾ ಮತ್ತು ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಬಳಸ್ಕೊಂಡು ಭಾರತದ ಏರ್ ಬೇಸ್ಗಳನ್ನು ಮಾಡಿಕೊಂಡು ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಚೀನಾ ಮತ್ತು ಟರ್ಕಿ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡಿತ್ತು ಇದೇ ಪಾಕಿಸ್ತಾನ. ಆದರೆ ಅವೆಲ್ಲವುಗಳನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ಸೇನಾಧ್ಯಕ್ಷರು ಹೇಳಿದ್ದಾರೆ. ಇನ್ನೊಂದು ಏನಂತಂದರೆ, ಅಣ್ವಸ್ತ್ರ ಬೆಟ್ಟಕ್ಕೆ ದಾಳಿ ಮಾಡಿಲ್ಲ ಅಂತ ನಿನ್ನೆಯಷ್ಟೇ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹಿಸಿರುವ ಕಿರಾನ್ ಬೆಟ್ಟದ ಮೇಲೆ ಭಾರತ ದಾಳಿ ನಡೆಸಿಲ್ಲ ಅಂತ ಭಾರತಿ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಹರಿದಾಡ್ತಾ ಇರುವಂತಹ ಸುದ್ದಿ ಸುಳ್ಳು ಅಂತ ಹೇಳಿದ್ದಾರೆ. ಪಾಕಿಸ್ತಾನವು ಕಿರಾನ ಬೆಟ್ಟದಲ್ಲಿ ಅಣ್ವಸ್ತ್ರಗಳು ಅಡಗಿಸಿಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇನೇ ಆಗಿರಲಿ, ನಾವು ಕಿರಾನ ಬೆಟ್ಟದ ಮೇಲೆ ದಾಳಿಯನ್ನು ನಡೆಸಿಲ್ಲ ಅನ್ನುವಂತಹ ಹೇಳಿಕೆಯನ್ನು ನಿನ್ನೆಯಷ್ಟೇ ಸೇನಾ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಪಾಕಿಸ್ತಾನ ಎಷ್ಟು ಮೂರ್ಖ ಅಂತಂದರೆ, ತನ್ನ ಅಣ್ವಸ್ತ್ರ ಎಲ್ಲಿ ಬಚ್ಚಿಟ್ಟಿದೆ ಅನ್ನೋದನ್ನು ಬಾಯಿ ಬಿಟ್ಟಿದೆ. ಕಿರಾನ ಅನ್ನುವಂತಹ ಬೆಟ್ಟದಲ್ಲಿ ತನ್ನ ಅಣ್ವಸ್ತ್ರ ಅಂದರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಅಲ್ಲೇ ಬೆಟ್ಟದಲ್ಲಿ ಮಾಡ್ಕೊಂಡು ಬಿಟ್ಟಿದೆ. ಅದು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇತ್ತು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಪಾಕಿಸ್ತಾನದ ಜನರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಟ್ಟಿದ್ರು. ಆದರೆ ಭಾರತ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿದಾಗ ಭಾರತೀಯ ಸೇನಾಧಿಕಾರಿಗಳು ಪಾಕಿಸ್ತಾನಕ್ಕೆ ಧನ್ಯವಾದ ಹೇಳಿದ್ದಾರೆ. ಯಾಕೆ ಧನ್ಯವಾದ ಹೇಳಿದ್ದಾರೆ ಅಂತಂದರೆ, ಹಾಗಾದರೆ ಕಿರಾನ ಬೆಟ್ಟದಲ್ಲಿ ನಿಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ, ಕಿರಾನ ಬೆಟ್ಟದಲ್ಲಿ ನೀವು ನ್ಯೂಕ್ಲಿಯರ್ ಬಾಂಬನ್ನು ಮುಚ್ಚಿಟ್ಟಿದ್ದೀರಾ, ಹಾಗಾದರೆ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮುಂದೇನಾದರೂ ಬಾಲ ಬಿಚ್ಚಿದ್ರೆ ಕಿರಾನ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನೇ ಹಾರಿಸಿಬಿಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಸೇನಾಧ್ಯಕ್ಷರು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಇದೇ ಕಿರಾನ ಬೆಟ್ಟಕ್ಕೆ ಕರೆಕ್ಟಾಗಿ 20 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ದಾಳಿಯಾಗಿತ್ತು. ಈ ಡ್ರೋನ್ ದಾಳಿಯನ್ನು ನಡೆಸಿದ ನಂತರನೇ ಪಾಕಿಸ್ತಾನದ ಜಂಗಾಬಲವೇ ನಡಗ ಹೋಗ್ಬಿಟ್ಟಿತ್ತು. ಈ ಒಂದು ಪಾಕಿಸ್ತಾನದ ಕಿರಾನ ಬೆಟ್ಟ ಎಲ್ಲಿದೆ ಅನ್ನೋದು ಗೊತ್ತು ಮಾಡಿದ್ದೆ ಇದೇ ನಾವಿಕಾ ಅನ್ನುವಂತಹ ದಿಕ್ಸೂಚಿ. ಅದಕ್ಕೋಸ್ಕರ ಈ ಸರ್ತಿ ಏನೇ ದಾಳಿಗಳು ನಡೆದಿದ್ರು, ಈ ಸರ್ತಿ ಯಾವುದೇ ಒಂದು ಮದ್ದುಗುಂಡಾಗಿರಬಹುದು, ಮದ್ದುಗುಂಡಿನಿಂದ ಹಿಡಿದು ಮಿಸೈಲ್ಗಳವರೆಗೆ ಎಲ್ಲ ದೇಶೀಯವಾಗಿ ನಿರ್ಮಾಣವಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನೇ ಬಳಸಿಕೊಂಡು ಇವತ್ತು ವಿಶ್ವದ ಮುಂದೆ ನಾವು ಕೂಡ ಪವರ್ಫುಲ್ ರಾಷ್ಟ್ರದಲ್ಲಿ, ನಾವು ಕೂಡ ಪವರ್ಫುಲ್ ವೆಪನ್ಸ್ಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀವಿ. ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ, ನಮ್ಮ ಹತ್ರನೂ ಕೂಡ ಶಸ್ತ್ರಾಸ್ತ್ರಗಳೇ ಇದ್ದಾವೆ ಅಂತ ಇದೇ ಭಾರತೀಯ ಸೇನೆ ಮತ್ತೆ ವಿಶ್ವಕ್ಕೆ ಸಂದೇಶವನ್ನು ಸಾರಿದೆ. ಹಾಗಾದರೆ ಅದರ ಬಗ್ಗೆ ಏನು ಹೇಳಿದಾರಂತ ನೋಡ್ಕೊಂಡು ಬನ್ನಿ. Thank you, sir. Snesh Philip here from the print. So the social media, the Twitter is abuzz with the fact that we hit a site called Kirana Hills, which is supposed to be the nuclear storage facility. And there is a lot of rumors about Sargodha. There are foreign analysts who've mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you.
Ladies and gentlemen, Thank you, sir. Snesh Philip here from the print. So the social media, the Twitter is abuzz with the fact that we hit a site called ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ ಪಾಕಿಸ್ತಾನದ ಏನು ಭಾರತದ ವಿರುದ್ಧ ದಾಳಿ ಮಾಡ್ತಲ್ಲ, ಆದರೆ ಈಗ ಪಾಕಿಸ್ತಾನ ಒಂಟಿಯಾಗಿದೆ, ಮುಸ್ಲಿಂ ದೇಶಗಳ ಬೆಂಬಲವೂ ಕೂಡ ಸಿಗಲಿಲ್ಲ ಅನ್ನುವಂತಹ ಸುದ್ದಿ ಕನ್ನಡಪ್ರಭದಲ್ಲಿದೆ. ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ಜಾಗತಿಕ ಗಮನವನ್ನು ಸೆಳೀತಾ ಇರುವ ನಡುವೆಯೇ ಶತ್ರು ದೇಶ ಪಾಕಿಸ್ತಾನದ ಜಾಗತಿಕವಾಗಿ ಒಬ್ಬಂಟಿಯಾಗಿದ್ದು ಇಸ್ಲಾಂ ಮತ್ತು ಮುಸ್ಲಿಂ ರಾಷ್ಟ್ರಗಳ ಬೆಂಬಲವೂ ಕೂಡ ಪಡೆಯುವಲ್ಲಿ ಏನಂತಂದರೆ ವಿಫಲವಾಗಿದೆ ಪಾಕಿಸ್ತಾನ. ಯಾಕೆ ಪಾಕಿಸ್ತಾನ ವಿಫಲವಾಯಿತು ಅಂತಂದರೆ, ದಕ್ಷಿಣ ಏಷ್ಯಾದಲ್ಲಿ ಇಸ್ಲಾಮಿಕ್ನ ಏಕಮಾತ್ರ ರಕ್ಷಣೆ ಎಂಬಂತೆ ಬಿಂಬಿಸಿಕೊಂಡಿರುವಂತಹ ಪಾಕ್ ಜಗತ್ತಿನ 50ಕ್ಕೂ ಅಧಿಕ ಮುಸ್ಲಿಂ ದೇಶಗಳನ್ನು ತನ್ನ ಬೆಂಬಲಕ್ಕೆ ನಿಲ್ಲಿಸಿಕೊಳ್ಳುವ ನಿರೀಕ್ಷೆ ಇತ್ತು. ಅಂದರೆ ನನಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನು ಯುದ್ಧ ಮಾಡ್ತೀನಲ್ಲ, ಆವಾಗ ಇಸ್ಲಾಂನಲ್ಲಿರುವಂತಹ ಅಂದರೆ ಇಡೀ ವಿಶ್ವದಲ್ಲಿರುವಂತಹ 50ಕ್ಕೂ ಹೆಚ್ಚು ಇಸ್ಲಾಂ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ನನ್ನ ಬೆಂಬಲಕ್ಕೆ ನಿಲ್ಲತ್ವೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ಇದೇ ಮೂರ್ಖ ಶಹಬಾಜ್ ಶರೀಫ್ನ ನಿರೀಕ್ಷೆ ಹುಸಿಯಾಗಿತ್ತು. ಇನ್ನು ಈಗಾಗಲೇ ಆದರೆ ಟರ್ಕಿ ಮತ್ತು ಅಜರ್ಬೈಜಾನ್ ಹೊರತಾಗಿ ಬೇರೆ ಯಾವುದೇ ಇಸ್ಲಾಂ ದೇಶಗಳು ಪಾಕಿಸ್ತಾನದ ನೆರವಿಗೆ ನಿಂತುಕೊಳ್ಳಿಲ್ಲ. ಇದು ಪಾಕ್ಗೆ ಮುಜುಗರ ತಂದಿಟ್ಟಿದೆ. ಹಾಗಾದರೆ ಪಾಕಿಸ್ತಾನ ಅಂದರೆ ಇಸ್ಲಾಂ ದೇಶಗಳು ಯಾಕೆ ಅಂತರವನ್ನು ಕಾಯ್ದುಕೊಂಡವು ಪಾಕಿಸ್ತಾನದಿಂದ ಅಂತ ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನ ಇಸ್ಲಾಂ ಹೆಸರಿನಲ್ಲಿ ಉಗ್ರವಾದವನ್ನು ಪೋಷಿಸ್ತಾ ಇದೆ ಅನ್ನುವಂತಹ ಸತ್ಯ ಇಸ್ಲಾಂ ದೇಶಗಳಿಗೆ ಮನವರಿಕೆಯಾಗಿದೆ. ಅಲ್ಲದೆ ಅವು ಭಾರತ ಮತ್ತು ಪಾಕ್ ನಡುವಿನ ವೈರತ್ವವನ್ನು ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡ್ತಾ ಇಲ್ಲ, ಅಂದರೆ ರಾಜತಾಂತ್ರಿಕ ಆರ್ಥಿಕ ದೃಷ್ಟಿಕೋನದಿಂದ ನೋಡ್ಕೊಳ್ತಾ ಇದೆ. ಸೌದಿ ಅರೇಬಿಯಾ ಮತ್ತು UAE ಈ ಹಿಂದೆ ಪಾಕ್ಗೆ ಅನುದಾನ ನೀಡಿದ್ದಾದರೂ ಕೂಡ ಅವುಗಳು ಪಾಕ್ನಿಂದ ದೂರ ಸರಿದು ಭಾರತಕ್ಕೆ ಹತ್ತಿರವಾಗಿವೆ. ಇನ್ನು ಟರ್ಕಿ ಮತ್ತು ಅಜರ್ಬೈಜಾನ್ ಸ್ನೇಹ ಯಾಕಾಯಿತು ಅಂತ ನೋಡ್ತಾ ಹೋಗೋದಾದರೆ, ಅದಕ್ಕಿಂತ ಮುಂಚೆ ಇಸ್ಲಾಂ ದೇಶಗಳು ಯಾಕೆ ಅಂತರವನ್ನು ಕಾಯ್ದುಕೊಂಡು ಬಂತಂದರೆ, ಪಾಕಿಸ್ತಾನ ಇಸ್ಲಾಂ ಧರ್ಮವನ್ನು ಇಟ್ಟುಕೊಂಡು ಧರ್ಮ ಯುದ್ಧವನ್ನು ಮಾಡ್ತಾ ಇದೆ, ಅಹಿಂಸೆಯನ್ನು ಮಾಡ್ತಾ ಇದೆ, ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆಯನ್ನು ಮಾಡ್ತಾ ಇದೆ, ಅದು ಭಾರತದ ವಿರುದ್ಧ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿರುವಂತಹ ಪ್ರತಿಯೊಬ್ಬ ಸೈನಿಕ ಉಗ್ರರೊಂದಿಗೆ ಸೇರಿಕೊಂಡು ಭಾರತದ ವಿರುದ್ಧ ಧರ್ಮದ ಹೆಸರಲ್ಲಿ ಧರ್ಮ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಉಗ್ರವಾದವನ್ನು ಮಾಡ್ತಾ ಇದ್ದಾರೆ, ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದು ತುಂಬ ಸಮಯದ ನಂತರ ಈಗ ಇಸ್ಲಾಂ ರಾಷ್ಟ್ರಗಳಿಗೆ ಮನವರಿಕೆಯಾಗಿದೆ. ಅದರಂತೆ ಸೌದಿ ಅರೇಬಿಯಾ ಆಗಿರಬಹುದು, ಅರಬ್ ಎಮಿರೇಟ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ಮೊದಲೆಲ್ಲ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಟ್ಟಿದ್ವು. ಎಷ್ಟೋ ಶತಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದೆ ಇದೇ ದುಬೈ ರಾಜ. ಆದರೆ ಈಗ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಯಾರೂ ಕೂಡ ರೆಡಿಗಿಲ್ಲ. ಯಾಕಂತಂದರೆ ಪಾಕಿಸ್ತಾನ ನರಿಬುದ್ಧಿ ಪಾಕಿಸ್ತಾನ. ಧರ್ಮದ ಹೆಸರಲ್ಲಿ, ಇಸ್ಲಾಂನ ಹೆಸರಲ್ಲಿ ಉಗ್ರವಾದ ಭಯೋತ್ಪಾದನೆಯನ್ನು ಮಾಡುತ್ತೆ, ಅಹಿಂಸೆಯನ್ನು ಮಾಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾವಿನ್ನು ಮುಂದೆ ನಿನ್ನ ಪರವಾಗಿ ನಿಲ್ಲೋದಿಲ್ಲ ಅನ್ನುವಂತಹ ಸಂದೇಶವನ್ನು ಇಸ್ಲಾಂ ರಾಷ್ಟ್ರಗಳು ಕೊಟ್ಟಿವೆ. ಹಾಗಾದರೆ ಪಾಕಿಸ್ತಾನದ ಪರವಾಗಿ ನಿಂತಿದ್ಯಾರು? ಎರಡೇ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳು, ಅದು ಟರ್ಕಿ ಮತ್ತು ಅಜರ್ಬೈಜಾನ್. ಅವ್ಯಾಕೆ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿವೆ ಅಂತ ನೋಡ್ತಾ ಹೋಗೋದಾದರೆ, ಟರ್ಕಿ ಅಧ್ಯಕ್ಷ ಮತ್ತು ಇಸ್ಲಾಂ ಜಗತ್ತು ನಿರ್ಮಿಸುವ ಹಂಬಲ ಹಾತೊರಿತಾಗಿದ್ದರು. ಆ ಕನಸಿಗೆ ಪಾಕಿಸ್ತಾನ ಅಂದರೆ ಟರ್ಕಿಯ ಅಧ್ಯಕ್ಷನಿಗೆ ಇಡೀ ವಿಶ್ವವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂತಹ ಹಂಬಲವನ್ನು ಕನಸನ್ನು ಕಾಣ್ತಾ ಇದ್ದಂತಹ ಟರ್ಕಿ ಅಧ್ಯಕ್ಷನಿಗೆ ನೀರೆರೆದಿದ್ದೇ ಇದೇ ಪಾಕಿಸ್ತಾನ. ಹಾಗಾಗಿ ಸಹಜವಾಗಿಯೇ ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಂಡಿದೆ. ಇನ್ನು ತನ್ನ ವೈರಿ ದೇಶ ಅರ್ಮೇನಿಯಾಕ್ಕೆ ಭಾರತ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿಯೇ ಅಜರ್ಬೈಜಾನ್ ಸಿಟ್ಟಾಗಿದೆ. ಹಾಗಾಗಿ ಅದು ಕೂಡ ಪಾಕಿಸ್ತಾನದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಅಲ್ಲದೆ 2020ರಲ್ಲಿ ಅಜರ್ಬೈಜಾನ್ ಅರ್ಮೇನಿಯಾ ವಿರುದ್ಧ ಯುದ್ಧ ನಡೆದಾಗ ಪಾಕಿಸ್ತಾನ ಅಜರ್ಬೈಜಾನ್ಗೆ ಬೆಂಬಲವನ್ನು ಘೋಷಿಸಿತ್ತು, ಸೈನಿಕರ ಸಹಾಯ ನೀಡುವುದಾಗಿಯೂ ಕೂಡ ತಿಳಿಸಿತ್ತು. ಟರ್ಕಿ ಏನಕ್ಕೋಸ್ಕರ ಅಂತಂದರೆ ಇಸ್ಲಾಂ ರಾಷ್ಟ್ರವಾಗತ್ತೆ, ಇಸ್ಲಾಂ ರಾಷ್ಟ್ರದ ಕನಸನ್ನು ಕಾಣ್ತಾ ಇದ್ದಂತಹ ಟರ್ಕಿ ಅಧ್ಯಕ್ಷನ ಕನಸಿಗೆ ನೀರೆರೆದಿದ್ದು ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್. ಯಾಕಂತಂದರೆ ಇಬ್ಬರ ಮೈಂಡ್ ಸೆಟ್ಟು ಕೂಡ ಒಂದೇ ಆಗಿದೆ. ಅದಕ್ಕೋಸ್ಕರ ನಾನು ಟರ್ಕಿ ಪಾಕಿಸ್ತಾನಕ್ಕೆ ಏನಂತಂದರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತು. ಇನ್ನು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅನ್ನುವಂತಹ ದೇಶದ ನಡುವೆ ಜಗಳ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಅರ್ಮೇನಿಯಾಗೆ ಭಾರತ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಅದಕ್ಕೋಸ್ಕರ ಅಜರ್ಬೈಜಾನ್ ಪಾಕಿಸ್ತಾನಕ್ಕೆ
ಸಪೋರ್ಟ್ ಮಾಡಿದೆ. ಸೊ ಹೀಗಾಗಿ ಅಜರ್ಬೈಜಾನ್ಗೂ ಕೂಡ ಈಗ ಶೇಪ್ ಔಟ್ ಆಗಿದೆ, ಟರ್ಕಿಗೂ ಕೂಡ ಶೇಪ್ ಔಟ್ ಆಗಿದೆ, ಜೊತೆಗೆ ಯಾರಿಗೆ ಚೀನಾಗೂ ಕೂಡ ಶೇಪ್ ಔಟ್ ಆಗಿದೆ. ಯಾಕೆ ಶೇಪ್ ಔಟ್ ಆಗಿದೆ ಅಂತಂದರೆ, ಒಂದು ಕಡೆ ಟರ್ಕಿ ಕೊಟ್ಟಂತಹ ಡ್ರೋನ್ಗಳು ಹೊಡೆದುರುಳಿಸಲಾಗಿದೆ, ಇನ್ನೊಂದು ಕಡೆ ಚೀನಾ ಕೊಟ್ಟಂತಹ ಮಿಸೈಲ್ಗಳು ಸುಟ್ಟು ಹೋಗಿದೆ. ಅಜರ್ಬೈಜಾನ್ ಏನು ಕೊಟ್ಟಿದೆಯೋ ಗೊತ್ತಿಲ್ಲ, ಆದರೂ ಕೂಡ ಇವರಿಬ್ಬರೇ ಬಲಿಷ್ಠ ರಾಷ್ಟ್ರಗಳೇ ಈಗ ಮಣ್ಣು ಮುಕ್ಕಿದ್ದಾರೆ ಅಂತಂದರೆ ನಂದೇನಪ್ಪ ಅಂತಂದ್ಬಿಟ್ಟು ಅಜರ್ಬೈಜಾನ್ ಮತ್ತು ಟರ್ಕಿ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳು ಈಗ 50ಕ್ಕೂ ಹೆಚ್ಚು ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾವೆ. ಇಸ್ಲಾಂ ಅಹಿಂಸೆಯನ್ನು ಮಾಡೋದಿಲ್ಲ ಅನ್ನುವಂತಹ ಏನಂತಂದರೆ ಅನ್ನುವಂತಹ ತತ್ವದಲ್ಲಿ ಸೌದಿ ಅರೇಬಿಯಾ, UAE ಅಂತಹ ದೇಶಗಳು ತನ್ನ ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಆದರೆ ಪಾಕಿಸ್ತಾನಕ್ಕೂ ಕೂಡ ಅಷ್ಟೇ. ಪಾಕಿಸ್ತಾನದಲ್ಲೂ ಕೂಡ ಇದೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾಧ್ಯಕ್ಷ ಆಸಿಫ್ ಮುನೀರ್ನ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಲ್ಲಿನ ಧರ್ಮಗುರುಗಳು ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ನೀವೇನು ಸೈನಿಕರನ್ನು ತೆಗೆದುಕೊಂಡು ಅಥವಾ ಸೈನಿಕರನ್ನು ತಗೊಂಡು ಉಗ್ರರೊಂದಿಗೆ ಕೈ ಜೋಡಿಸಿ ಭಾರತದ ವಿರುದ್ಧ ನೀವೇನು ಯುದ್ಧ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಆಸಿಫ್ ಮುನೀರು ಕೆಟ್ಟೋನು, ಶಹಬಾಜ್ ಶರೀಫ್ ನಿಮ್ಮ ಬುಡಕ್ಕೆ ಬೆಂಕಿ ಇಡ್ತಾನೆ, ಹುಷಾರಾಗಿರಿ ಅಂತ ಧರ್ಮಗುರುಗಳು ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾಗಿಲ್ಲ. ಅಲ್ಲಿ ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಆಗಿರಬಹುದು ಅಥವಾ